ಸ್ಟಾರ್ಟ್ ಮಾಡೋದಾ? ಹಾಯ್ ಗಾಯ್ಸ್, ಇವತ್ ನಾವು ಒಸಾಕಾಗ್ ಬಂದಿದೀವಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಸಾಕ ಎಲ್ಲ ಕೇಳಿರ್ತೀರಲ್ಲ, ಒಸಾಕ ಮತ್ತೆ ನಾರಾ, ಈ ತರ ಸುಮಾರು ಮೇನ್ 4-5 ಪ್ಲೇಸ್ ನ ಕವರ್ ಮಾಡೋಣ ಅಂತ ಬಂದಿದೀವಿ. ಸೊ 4 ಡೇಸ್ ಟ್ರಿಪ್ ಆಗಿರುತ್ತೆ ಇದು. ಸೊ ಡೈಲಿ ಒಂದೊಂದು ಪ್ಲೇಸ್ ನ ಕವರ್ ಮಾಡೋಣ ಅನ್ಕೊಂಡಿದೀವಿ. ಸೊ ಫಸ್ಟ್ ಡೇ ಬಂದು ಒಸಾಕನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಫುಲ್ ಡೇ ಒಸಾಕ ಅದು ವ್ಲಾಗ್ ಆಗಿರುತ್ತೆ ಇದು. ಒಸಾಕ ಕೆಜಲ್. ಜಪಾನಲ್ಲಿ ನಾವಿರೋದು ಬಂದು ಟೋಕಿಯೋ ಬಂದು ಈಸ್ಟ್ ಸೈಡಲ್ಲಿ ಇರೋದು. ಸೊ ಇವಾಗ ನಾವು ಟ್ರಿಪ್ಪಿಗೆ ಬಂದಿರೋದು ಬಂದು ವೆಸ್ಟ್ ಸೈಡ್ಗೆ. ಸೊ ಒಸಾಕ, ನಾರಾ, ಕ್ಯೋತೋ ಈ ಥರ ಪ್ಲೇಸ್ಗಳಿದೆ ಇಲ್ಲಿ ಫ್ರೆಂಡ್ಸ್. ಹಾಗೆ ಜಪಾನಲ್ಲಿ ಫ್ಯಾಮಿಲಿ ಮಾರ್ಟ್, ಹಾಗೆ ಲಾಸನ್, ಎಲ್ಲ 7-Eleven ಈ ಥರ ಕನ್ವೀನಿಯನ್ಸ್ ಸ್ಟೋರ್ಗಳಿರುತ್ತೆ. ಸೊ ಅಲ್ಲಿ ರೆಡಿ ಫುಡ್ಗಳು ಸಿಗುತ್ತೆ. ಸೊ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಹೊರಟ್ವಿ. ಸೊ ನಾವು ಒಸಾಕದಲ್ಲಿ ಫಸ್ಟು ಪ್ಲೇಸ್ಗೆ ನಾವು ಹೊರಟಿದ್ದು ಬಂದು ಒಸಾಕ ಕೆಜಲ್ಗೆ ಹೊರಟ್ವಿ. ಜಪಾನಲ್ಲಿ ಮಾರ್ಚ್ ಎಂಡ್ ಹಾಗೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ತುಂಬ ಜನ ಟೂರಿಸ್ಟ್ ಬರ್ತಾರೆ. ಅಂದರೆ ಅದೇ ಸಕುರಾ ಫ್ಲವರ್ ಬ್ಲೂಮ್ ಆಗುತ್ತಲ್ಲ, ಸೊ ಆ ಫ್ಲವರ್ ಬಂದು 15 ಡೇಸ್ ಇರೋದ್ರಿಂದ ತುಂಬ ಜನ ಈ ಟೈಮಲ್ಲಿ ಟ್ರಾವೆಲ್ ಮಾಡ್ತಾರೆ. ಸೊ ಹಾಗಾಗಿ ಟೂರಿಸ್ಟ್ ಪ್ಲೇಸ್ ಎಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಈ ಟೈಮಲ್ಲಿ. ಫ್ರೆಂಡ್ಸ್, ಕೆಜಲ್ ಎಂಟ್ರೆನ್ಸ್ ಗೇಟಿಂದ ಕೆಜಲ್ವರೆಗೆ ಬರೋಷ್ಟೊಳಗೆ 2 ಕಿಲೋಮೀಟ್ರ್ ಇತ್ತು. ತುಂಬ ಹೈಟ್, ಒಂಥರ ಬೆಟ್ಟದ ಮೇಲೆ ಇರೋ ಥರ ಇತ್ತು. ಸೊ ನಾವು ನೆಕ್ಸ್ಟು ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ನಾರ್ಮಲಿ ಕೆಜಲ್ ಒಳಗಡೆ ರಾಜರು ಯೂಸ್ ಮಾಡ್ತಿದ್ದಂಥ ಕಾಸ್ಟ್ಯೂಮ್ ಆಗಿರ್ಬೋದು, ಹಾಗೆ ವೆಪನ್ಸ್ ಈ ರೀತಿ ಇದ್ದು. ತುಂಬ ವಿಡಿಯೋಸ್ ಫೋಟೋಸ್ ತೆಗೊಳಂಗಿರಲಿಲ್ಲ ಒಳಗಡೆ. ಗೈಸ್, ಇವಾಗ ಫುಲ್ಲು ಕ್ಯಾಸಲ್ ಎಲ್ಲ ರೌಂಡ್ ಹೊಡ್ತಾ ಇತ್ತು. ಇವಾಗ ಒಂದು ಮ್ಯಾಗ್ನೆಟ್ ತೊಗೊಳ್ಳೋಣ ಅಂದ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಹಾಗೆ ನಾವು ಮ್ಯಾಗ್ನೆಟ್ನ ತೊಗೊಂಡು ಮತ್ತೆ ಟಾಪ್ ವ್ಯೂವಿಗೆ ಬಂದ್ವಿ. ಮೇಲ್ಗಡೆ ಫುಲ್ ಟಾಪಲ್ಲಿದ್ದೀವಿ, ಈಗ ಕೆಜಲ್ ಟಾಪಲ್ಲಿದ್ದೀವಿ. ಸೊ ವ್ಯೂ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಮೋಡ ಇತ್ತು, ಅಷ್ಟೊಂದು ಕ್ಲಿಯರ್ ಇರಲಿಲ್ಲ ವೆದರು. ಒಸಾಕನ ಸಿಟಿ ಆಗಿರ್ಬೋದು, ಕ್ಯೋತೋ ಈ ಥರ ಎಲ್ಲ ಸಿಟಿಗಳು ಹೇಗೆ ಬಿಲ್ಡ್ ಮಾಡಿದ್ರು, ಹೇಗೆ ಯುದ್ಧಗಳೆಲ್ಲ ನಡೀತು, ಸೊ ಈ ಥರದ್ದೆಲ್ಲ ಚೆನ್ನಾಗಿತ್ತು. ಹಿಸ್ಟ್ರಿ ಎಲ್ಲ ನೋಡಿದ್ವಿ. ಗೈಸ್, ಒಳಗಡೆ ಫೋಟೋ ತಗೊಳ್ಳೋದಕ್ಕೆ ಅಲೋ ಇರಲಿಲ್ಲ. ಅಂದರೆ ಫುಲ್ ಎಲ್ಲ ಫೋಟೋ ವಿಡಿಯೋಸ್ ಎಲ್ಲ ಮಾಡಬೇಡಿ ಅಂದ್ರು. ಹಾಗಾಗಿ ಅಷ್ಟೊಂದು ಫೋಟೋಸ್ ಏನು ತಗೊಳ್ಳಿಲ್ಲ. ಬಟ್ ಇದು ಹಿಸ್ಟ್ರಿ ಬಂದು ಏನನ್ನಿಸ್ತು ನಿನ್ಗೆ ಗೊತ್ತಾ? ಒಳಗಡೆ ಇವನು ನಾನು ನಿನ್ನ ಎಲ್ಲರಿಗೆ ಬಂದು ಹೇಳು, ಫೋರ್ತ್ ಫ್ಲೋರ್ ಅಷ್ಟೇ ಬಂದಿದ್ದೀವಿ ನಾವು. 4th ಫ್ಲೋರ್ ಆದ್ಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಇತ್ತು ಅಲ್ವರಿ? ಏನ್ ಸ್ಟೋರಿ ಗೊತ್ತಾ ಫ್ರೆಂಡ್ಸ್? ಏನ್ ಗೊತ್ತಾ, ಒಬ್ಬ ಫಾರ್ಮರ್ ಮಗ ತುಂಬಾ ಏನಂತಾರೆ ಬಡತನ ಫ್ಯಾಮಿಲಿಲಿ ಹುಟ್ಟಿರೋ ಅಂತ ಅವ್ರವ್ರು ಕಟ್ಟಿರೋದು ಇದನ್ನ ಅಲ್ವೇನ್ರಿ? ಅವರು ಹೆಂಗೆ ರಾಜನಾಗಿ ಬೆಳೆದು ಈ ಒಸಾಕನ ಯುದ್ಧಗಳನ್ನ ಮಾಡಿ ಒಸಾಕನ ಸಿಟಿ ಆಗಿರ್ಬೋದು, ಕ್ಯೋತೋ ಆಮೇಲೆ ಬುದ್ಧ ಸ್ಟ್ಯಾಚ್ಯೂಗಳಿದೆ ತುಂಬಾ ಜಪಾನಲ್ಲಿ. ಸೊ ಆ ಬುದ್ಧ ಸ್ಟ್ಯಾಚ್ಯೂಗಳು ಅದನ್ನೆಲ್ಲ ಹೆಂಗೆ ಕಟ್ಟಿದ್ರು, ಹೇಗೆ ಬಿಲ್ಡ್ ಮಾಡ್ಕೊಂಡು ಹೋದ್ರು ಅವರು ಅನ್ನೋದು ಹಿಸ್ಟ್ರಿ ಇದೆ ಇದರಲ್ಲಿ. ಸೊ ನಾವು ಫುಲ್ ಟಾಪ್ವರೆಗೂ ಹೋಗಿದ್ವಿ. ಸೊ ಮೇಲಿಂದ ವ್ಯೂಸ್ ಎಲ್ಲ ನೋಡಿದ್ವಿ. ಮತ್ತೆ ಒಳಗಡೆ ಫೋಟೋಸ್ಗಳು ತಕ್ಕೊಳ್ಳೋದಕ್ಕೆ ಅಲೋ ಇರಲಿಲ್ಲ. ಫ್ರೆಂಡ್ಸ್, ಹಾಗೆ ನಾವು ಕೆಜಲ್ನ ಮುಗಿಸ್ಕೊಂಡು ನೆಕ್ಸ್ಟು ಹೊರಟಿದ್ದೆ ಒಸಾಕನಲ್ಲೇ ದೊತನ್ಬೋರಿಗೆ ಹೋದ್ವಿ.
ಹಾಗೇನೆ ವಸಾಕನಲ್ಲಿ ದೊತನ್ ಬೋರಿ ಕೂಡ ತುಂಬ ಫೇಮಸ್ ಪ್ಲೇಸ್. ಏನಕ್ಕಂದರೆ ನೋಡ್ತಾ ಇರ್ಬೋದು ನೀವು ಆ ನದಿ ಆಗಿರ್ಬೋದು ಸೈಡ್, ಯಾಕಂದರೆ ಸಿಟಿ ಮಧ್ಯ ಒಂದು ಆ ನದಿ ಹೋಗಿರೋದಾಗಿರ್ಬೋದು, ಮತ್ತು ಬೋಟಿಂಗ್ ಕೂಡ ಮಾಡ್ಬೋದಾಗಿತ್ತು. ಹೇಳ್ಬೇಕಂದ್ರೆ ನಾನಂತೂ ಈ ಜಾಗ ನೋಡಿ ಕಳೆದೋಗ್ಬಿಟ್ಟೆ. ಅಂದರೆ ಈ ಕೆಸಲೆಲ್ಲ ಸುತ್ಕೊಂಡು ಸ್ವಲ್ಪ ಬೋರಿಂಗ್ ಅನಿಸಿತ್ತು. ಸೊ ಈ ಪ್ಲೇಸಿಗೆ ಬಂದಾಗ ವಾವ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಹೆಂಗಿತ್ತು ಅಂದರೆ ಬೋಟಿಂಗ್ ಕೂಡ ಹೋಗಿದ್ವಿ. ಅಂದರೆ ಒಬ್ಬರಿಗೆ 2,000 ಎನ್ನು. ಸೊ 2,000 ಎನ್ ಕೊಟ್ಟರೆ ಒಂದು 15 ಟು 20 ಮಿನಿಟ್ಸ್ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ. ಸೊ ಅದು ಅದ್ರಲ್ಲಿ ಕುತ್ಕೊಂಡು ಸೈಡಲ್ಲಿ ಬಿಲ್ಡಿಂಗ್ಸ್ಗಳಾಗಿರ್ಬೋದು, ಅದೆಲ್ಲ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹಾಗೆಯೇ ಫೋಟೋ ಶೂಟ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವು ಕೆಸಲೆಲ್ಲ ಮುಗಿಸ್ಕೊಂಡು ಬಂದು ಇದೆಲ್ಲ ಸ್ವಲ್ಪ ಕವರ್ ಮಾಡೋ ಅಷ್ಟರೊಳಗೆ ಸಂಜೆ ಆಗೋಯಿತು. ಆಲೇ ರೈನಿ ಸ್ಟಾರ್ಟ್ ಆಗ್ತಾಯಿತ್ತು, 5 ಗಂಟೆ 5:30 ಹಂಗೆ ಆಗ್ತಾಯಿತ್ತು. ಸೊ ಮಳೆ ಬರೋಂಗೆ ಆಗಿತ್ತು. ಒಂದಿಷ್ಟು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಹಾಗೆ ಫೋಟೋಸು ವಿಡಿಯೋಸ್ ಎಲ್ಲ ತೆಕ್ಕೊಂಡು ನಾವು ಹೊರಟ್ವಿ ಫ್ರೆಂಡ್ಸ್. ಹಾಗೆ ಕೆಲವೊಂದು ಕ್ಲಿಪ್ಸ್ಗಳ ತಗೊಳ್ಳೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ಅಂದರೆ ಒಂಥರ ಸ್ಟ್ರೈನ್ ಕೂಡ ಟ್ರಾವೆಲ್ ಮಾಡಿದ್ವಿ, ಹಾಗೆ ಸ್ಟ್ರೈನ್ ಕೂಡ ಆಗಿತ್ತು. ಸೊ ಕೆಲವೊಂದು ಕ್ಲಿಪ್ಸ್ಗಳಾಗು ಕೆಲವೊಂದು ಮಿಸ್ ಮಾಡಿಬಿಟ್ಟಿದ್ದೀನಿ. ಅಂದರೆ ಲಾಗ್ ಮಾಡೋದು ಈಸಿ ಅಲ್ವೇ ಅಲ್ಲ ನಿಜವಾಗ್ಲೂ. ಆಮೇಲೆ ಏನಂದರೆ ಈ ಥರ ಲಾಂಗ್ ಟ್ರಿಪ್ಪು 4 ಡೇಸ್ ಟ್ರಿಪ್ ನಾವು ಜಪಾನಲ್ಲಿ ಇದೆ ಫಸ್ಟ್ ಟೈಮ್ ಹೋಗಿದ್ದು. ಸೊ 1 ಡೇ ಟ್ರಿಪ್ಪೆಲ್ಲ ಹೋಗ್ತಾ ಇದ್ವಿ. ಈ ಥರ 4 ಡೇಸ್ ಯಾವತ್ತೂ ಹೋಗಿರಲಿಲ್ಲ. ಸೊ ಮಕ್ಕಳು ನೋಡಿಕೊಂಡು ಮತ್ತು ಲಾಗ್ ಎಲ್ಲ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ನನಗೆ ಡೈರೆಕ್ಟ್ ವಾಯ್ಸ್ ಕೊಡೋದಕ್ಕೇ ಇಷ್ಟ. ಈ ಥರ ವಾಯ್ಸ್ ಓವರ್ ಮಾಡೋದು ನನಗೆ ಅಷ್ಟೊಂದು ಕಂಫರ್ಟಬಲ್ ಅನ್ಸೋದಿಲ್ಲ. ಹೆಣ್ಮಕ್ಳು ಏನಾದರೂ, ಅದರಲ್ಲೂ ಮದುವೆ ಆಗಿರೋ ಹೆಣ್ಮಕ್ಳು ಏನಾದರೂ ಜೀವನದಲ್ಲಿ ಮಾಡಬೇಕು ಅಂತ ಅಂದರೆ ಫ್ಯಾಮಿಲಿ ಸಪೋರ್ಟ್ ಬೇಕೇ ಬೇಕು. ಅದರಲ್ಲೂ ಯಜಮಾನ್ರ ಸಪೋರ್ಟ್ ಅಂತೂ ಬೇಕೇ ಬೇಕು. ಸೊ ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ ಎಲ್ಲರೂ ಹಿಂಗೆ ಹೊರಗಡೆ ಹೋದಾಗಂತೂ, ನೀನು ವಿಡಿಯೋ ಮಾಡ್ಕೊ, ನಾನು ಮಗು ನೋಡ್ಕೋತೀನಿ, ನೀನೇನು ಟೆನ್ಷನ್ ತೊಗೋಬೇಡ ಅಂತ ಅವ್ರು ಹೇಳ್ತಾರೆ. ಆದರೂ ನನಗೊಂದು ಕಡೆ ಫುಲ್ಲು ಲಾಗ್ ಮೇಲೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ. ನನ್ನ ಮಗಳ ಕಡೆನೂ ನೋಡ್ತಾ ಇರ್ತೀನಿ ಫ್ರೆಂಡ್ಸ್. ಹಾಗೆ ವಸಾಕಾದಲ್ಲಿ ಫಸ್ಟ್ ಡೇ ಟ್ರಿಪ್ ಹೀಗಿತ್ತು ಅಂತ ಹೇಳ್ತಾ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಹಾಗೆಯೇ ನೆಕ್ಸ್ಟ್ ಡೇ ಎಲ್ಲಿಗೆ ಹೋದ್ವಿ ಅಂತ ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.